ಬಿಟ್ರಲ್ರಿ, ನೀವು ರಾಜಕೀಯ ಮಾಡೋದಿಲ್ಲ, ನಿಮ್ಮ ಜನರು ಒಕ್ಕಲು ಮಾಡೋದಿಲ್ಲ ಇವರ ಈ ಮೀಸಲಾತಿ ನಡೆಯಲೇ ತಿಕ್ಕಾಟ ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಮೀಸಲಾತಿ ಯಾವಾಗ ಬರ್ತದೆ ರೀ? ಉದ್ಯೋಗ ಇಲ್ದಾಗ ಮೀಸಲಾತಿ ಶುರುವಾಯಿತು. ಕಲಿಸೋದಕ್ಕೆ ಅವಕಾಶ ಕಲಿಸೋದಕ್ಕೆ ಅವಕಾಶ ಇಲ್ದಾಗ ಶುರುವಾಯಿತು ಮೀಸಲಾತಿ. ನಮ್ಮ ಜನ ಮುಂದೆ ಶಿಕ್ಷಿತರಾಗಿ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಮೀಸಲಾತಿ. ಆ್ಯಕ್ಚುಲಿ ನಮ್ಮ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಅಂತಿದ್ರು ಅವರು. ಅಸ್ಪೃಶ್ಯರಿಗೆ ಅದು ನಾವು ಜಾತಿ ತೊಗೊಂಡ್ಬಿಟ್ಟಿವಿ. ನಾವು ಇಂಟರ್ಪ್ರಿಟ್ ಮಾಡೋಲ್ಲಿ ಭಾಳ ಬುದ್ಧಿವಂತರು ಅಥವಾ ನಮ್ಮ ಹಿಂದಿನ ಜನ ರಾಜಕೀಯ ಲಾಭ ಇದು ಮಾಡಿದ್ರು, ಅವ್ರಿಗೆ ಬಿಟ್ಟಿದ್ದು ಅವ್ರ ಡಿಸಿಷನ್ ಅದು. ಆದರೆ ಪಾಪ ಅವರು ಅಂಬೇಡ್ಕರ್ ಅವರು ನೀವು ಅಸ್ಪೃಶ್ಯತೆ ಗುರ್ತ ಮಾಡಿರಿ, ಗುರ್ತ ಮಾಡಿ ಅವ್ರಿಗೆ ಎಷ್ಟೇ ಮೀಸಲಾತಿ ಕೊಟ್ಟು ಉಳಿದವ್ರಿಗೇನು ಅವಶ್ಯಕತೆ ಇಲ್ಲ. ಅಸ್ಪೃಶ್ಯರು ಯಾರು? ಮುಟ್ಟಿಸಿಕೊಳ್ಳೋದಕ್ಕೆ ಅನರ್ಹರು. ಅದು ಇವತ್ತೇ ಹರ್ಜನ ಬಂದಿರ್ಬೋದು, ಮತ್ತೆ ಬಂದಿರ್ಬೋದು, ಎಲ್ಲರೂ ಬಂದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೆಸರು ಆಗಿ ಇರಾಕೆ ಹೋಗ್ಬೇಡ್ರಿ, ನೀವು ಹಿಂಗೆ ಮಾಡಿರಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಮಗೆ ಹೆಂಗೆ ಬೇಕಂಗೆ ಇಂಟರ್ಪ್ರಿಟ್ ಮಾಡ್ತಾಯಿದ್ವಿ. ಅದಕ್ಕಾಗಿ ಇವತ್ತು ಇವು ತುಷ್ಟೀಕರಣ ಮಾಡ್ತಾ ಇದ್ದಾರಾ, ಮುಸಲ್ಮಾನರ ಓಲೈಸ್ತಾ ಇದ್ದಾರಾ, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರಾ ಅಂತ ಇದ್ದಾರೆ ಬಿ ಜೆ ಪಿಗರು. ಅದನ್ನು ರವಿಶಂಕರ್ ಪ್ರಸಾದ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಕೊಟ್ಟು ಹೋಗ್ತೀವಿ, ಧರ್ಮದ ಆಧಾರದ ಮೇಲೆ ಕೊಡ್ಲಿಕ್ಕೆ ಬರೋದಿಲ್ಲ. ಇವರು ಹೇಳ್ತಾರೆ ಅದಕ್ಕೆ ಧರ್ಮದ ಆಧಾರ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ. ಅಲ್ಪಸಂಖ್ಯಾತರು ಯಾರು ಕೆಟಗರಿಗಳು ಬರ್ತಾರೋ ಅವರೆಲ್ಲ ಕೊಡ್ತೀವಿ. ಹೀಗೆ ಇವರು ಇಸ್ಲಾಮನ್ನು ಧರ್ಮ ಅನ್ನೋ ರೂಪದಲ್ಲಿ ಸಿಖ್ಖರು ಅವರು ಕಡಿಮೆ ಪ್ರಮಾಣ ಇರ್ಬೋದು, ಅವ್ರದ್ದಾಯಿತು, ಕ್ರಿಶ್ಚಿಯನ್ರಾಯಿತು, ಜೈನರಾಯಿತು, ಇವೆಲ್ಲ ಇವನ್ನೆಲ್ಲ ತೊಗೊಂಡು ಅನುಕೂಲ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಅದು 2 ಕೋಟಿಯವರೆಗೆ, 2 ಕೋಟಿಗಿಂತ ಮೇಲಿಲ್ಲ, ಹೆಲ್ಪ್ ಇಲ್ಲ. ಯಾಕೆ ಕಾಂಟ್ರಾಕ್ಟ್ದೊಳಗೆ 2 ಕೋಟಿ ಏನು ದೊಡ್ಡ ಅಮೌಂಟ್ ಅಲ್ಲ, ನಮಗೆ ದೊಡ್ಡದಾಗಿರ್ಬೋದು. ಯಾಕಂದ್ರೆ ಕಾಮಗಾರಿ ನಡಿಬೇಕಾಯ್ತು ಅಂದ್ರೆ ಟೆಂಡರ್ ಕರೆದಾಗ ದುಡ್ಡು ಇಡಬೇಕಾಗ್ತದೆ. ಮಾಡ್ತಾ ಸರ್ಕಾರನ ಅವ್ರ ಪರವಾಗಿ ಕೊಟ್ಟರೆ ಕೆಲಸ ಮಾಡಿಸೋದು. ಆಂಧ್ರ ಬಂದ ತಕ್ಷಣ ಆ ದುಡ್ಡನ್ನ ವಾಪಸ್ ಕೊಡೋದು ಏನು ಕಾನೂನು ಮಾಡ್ತಾರೆ. ಅದಕ್ಕೆ ಏನೋ ಅದ 2 ಕೋಟಿವರೆಗೆ ಮಾತ್ರ ಕೊಡ್ತೀವಪ್ಪ ನಾವು ಅನ್ನುವಂಥ ಮಾತು ಇವ್ರು ಮಾತಾಡಿದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಹೀಗೆ ತಿಕ್ಕಾಟ ದಿನಕ್ಕೆ ಜೋರಾಗ್ತಾ ಇದೆ ಅಂತ. ಹೇಗಾದರೂ ಮಾಡಿ ಬಿ ಜೆ ಪಿಗರು ಕಾಂಗ್ರೆಸ್ಸಿಗರನ್ನು ಈ ಮುಸ್ಲಿಂ ಇದು ಕಮ್ಯುನಿಟಿ ಕಟ್ಟಿ ಹಾಕ್ಕೊಂಡು ತಾವಷ್ಟ ಹಿಂದುತ್ವದ ಪ್ರತಿಪಾದಕರು ನಮ್ಮ ಬಿಟ್ಟರೆ ಯಾರಿಲ್ಲ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಇವರು ಇಲ್ಲರಿ ಅವರು ಬದುಕಬೇಕಲ್ರಿ ಪಾಪ, ಹಿಂದುಳಿದವರು ಅಲ್ಪಸಂಖ್ಯಾತರು ಬದುಕಬೇಕು, ಅಲ್ಲಿ ಮುಸ್ಲಿಮ್ ಅಂತ ಅನ್ನೋದಿಲ್ಲ, ಅವರು ಅಲ್ಪಸಂಖ್ಯಾತರು ಬದುಕಬೇಕು, ಅವ್ರು ಬದುಕು ಕಷ್ಟದ. ಅದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ವಿ ಏನು ತಪ್ಪದಂತೇಳಿ ಅವ್ರನ್ನ ಉಳಿಸ್ಕೊಂಡು ಮುನ್ನಡೆದ ಹಿಂದುತ್ವ ಜನರು ಉಳಿಸ್ಕೊಳ್ಳೋದ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಇವತ್ತು ಮತ್ತೆ ನಿಧಾನಕ್ಕೆ ಚರ್ಚಾ ವಿಷಯ ಆಗ್ತಾಯಿದೆ. ಅದ್ರ ಜೊತೆಗೆ ರವಿಶಂಕರ್ ಪ್ರಸಾದ್ ಅವರು